ಮುಂಜಾನೆಯರದಿವುದಯ ಬಲಿ ಪೂಜೆಯ ಶುಭ ಸಮಯ, ಬಲಿ ಪೂಜೆಯ ಶುಭ ಸಮಯ. ಪಾಪಕ್ಕೆ ಕ್ಷಮೆಯನ್ನು ಬೇಡೋಣ, ಪಾಪವ ತೊರೆದು ಬಾಳೋಣ. ಪಾಪಕ್ಕೆ ಕ್ಷಮೆಯನ್ನು ಬೇಡೋಣ, ಪಾಪವ ತೊರೆದು ಬಾಳೋಣ. ನಿಮಗೆ ನೀಡೋಣ, ಸೇರಿ ಜೀವನ ನಡೆಸೋಣ. ಆತ್ಮೀಯರೇ, ಆನ್ಲೈನ್ ಬಲಿಪೂಜೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ಆತ್ಮೀಯರೇ, ಈ ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗಲು ನಮ್ಮ ತಪ್ಪುಗಳನ್ನು ಒಪ್ಪಿ ದೇವರ ಕರುಣೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕಣಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವದೆಡೆಗೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಕ್ರಿಸ್ತ ಯೇಸುವೇ ಕರುಣಾಮೂರ್ತಿ, ದಯೆಯ ತೋರಿರಿ. ಕ್ರಿಸ್ತ ಯೇಸುವೇ ಕರುಣಾಮೂರ್ತಿ, ದಯೆಯ ತೋರಿರಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ಅವನತಿಗೀಡಾದ ವಿಶ್ವವನ್ನು ನಿಮ್ಮ ಪುತ್ರರ ದೀನತೆಯ ಮೂಲಕ ಉನ್ನತಿಗೇರಿಸಿದ್ದೀರಿ. ನಿಮ್ಮ ವಿಶ್ವಾಸಿಗಳನ್ನು ಪವಿತ್ರ ಸಂತಸದಿಂದ ತುಂಬಿರಿ. ಹೀಗೆ ಪಾಪದ ದಾಸತ್ಯದಿಂದ ನೀವು ಬಿಡುಗಡೆ ಮಾಡಿದವರ ಮೇಲೆ ನಿತ್ಯಾನಂದವನ್ನು ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿನ್ನ ವರಿಸುವೆನು ಕರುಣೆಯಿಂದ, ನ್ಯಾಯ ನೀತಿಯಿಂದ, ನಿಶ್ಚಲ ಪ್ರೀತಿಯಿಂದ. ಪ್ರವಾದಿ ಹೋಶೇಯನ ಗ್ರಂಥದಿಂದ ವಾಚನ. ಇಗೋ, ನಾನು ಅವಳನ್ನು ಪುನಃ ಬೆಂಗಾಡಿಗೆ ಕರೆದೊಯ್ಯುವೆನು. ಹೃದಯಾಂಗಮವಾಗಿ ಅವಳನ್ನು ಒಲಿಸಿಕೊಂಡು ಮಾತಾಡುವೆನು. ಅವಳ ದ್ರಾಕ್ಷಾ ತೋಟಗಳನ್ನು ಅಲ್ಲಿಯೇ ಅವಳಿಗೆ ಹಿಂದಿರುಗಿ ಕೊಡುವೆನು.
ಆ ಕೋರಿನ ಕಣಿವೆಯನ್ನು ಅವಳ ಆಶಾದ್ವಾರವನ್ನಾಗಿ ಮಾಡುವೆನು. ಅವಳು ತನ್ನ ಯೌವನದ ದಿನಗಳಲ್ಲಿಯೂ ಈಜಿಪ್ಟಿನಿಂದ ಬಿಡುಗಡೆಯಾಗಿ ಬಂದ ಸಮಯದಲ್ಲಿಯೂ ಇದ್ದಂತೆ ಅಲ್ಲಿ ಒಲುಮೆಯಿಂದಿರುವಳು. ಸರ್ವೇಶ್ವರ ಇಂತೆನ್ನುತ್ತಾರೆ, ಆ ದಿನಗಳಲ್ಲಿ ನೀನು ನನ್ನನ್ನು ಬಾಳ್ ದೇವತೆ ಎಂದು ಕರೆಯದೆ ನನ್ನ ಪತಿ ಎಂದು ಕರೆಯುವೆ. ನನ್ನವಳನಾಗಿ ಮಾಡಿಕೊಳ್ಳುವೆನು ನಿನ್ನನ್ನು ಅನವರತ. ನಿನ್ನನ್ನು ವರಿಸುವೆನು ಕರುಣೆಯಿಂದ, ನ್ಯಾಯ ನೀತಿಯಿಂದ, ನಿಶ್ಚಲ ಪ್ರೀತಿಯಿಂದ. ನಂಬಿಕೆಯಿಂದ ಸ್ವೀಕರಿಸುವೆನು ನಿನ್ನನ್ನು. ಆಗ ನೀ ಅರಿತುಕೊಳ್ಳುವೆ ಸರ್ವೇಶ್ವರನಾದ ನನ್ನನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಪ್ರಭು ದಯಾನಿಧಿ ಕೃಪಾಸಾಗರನು. ಪ್ರಭು ದಯಾನಿಧಿ ಕೃಪಾಸಾಗರನು. ಹೊಗಳುವೆನು ನಾ ದಿನ ದಿನವೂ ನಿನ್ನನ್ನು, ಭಜಿಸುವೆನೆಂದೆಂದಿಗೂ ನಿನ್ನ ಹೆಸರನ್ನು. ಪ್ರಭು ಮಹಾತ್ಮನು, ಸ್ತುತ್ಯರ್ಹನು, ಆತನ ಮಹಿಮೆ ಅಗಮ್ಯವಾದದ್ದು. ಶ್ಲೋಕ. ಪ್ರಭು ದಯಾನಿಧಿ ಕೃಪಾಸಾಗರನು. ತಲೆಮಾರಿಗೆ ನುತಿಸುವುದು ನಿನ್ನ ಕಾರ್ಯಗಳನ್ನು, ತಿಳಿಸುವುದು ಪ್ರಭು ನೀ ಮಾಡಿದ ಮಹತ್ ಕಾರ್ಯಗಳನ್ನು. ಧ್ಯಾನಿಸುವೆನು ನಿನ್ನ ಅದ್ಭುತ ಕಾರ್ಯಗಳನ್ನು, ನಿನ್ನ ಮಹೋನ್ನತ ಮಹಿಮಾ ಪ್ರಭಾವವನ್ನು. ಶ್ಲೋಕ. ಪ್ರಭು ದಯಾನಿಧಿ ಕೃಪಾಸಾಗರನು. ಜನರು ಸಾರುವರು ನಿನ್ನ ಅದ್ಭುತ ಶಕ್ತಿಯನ್ನು, ನಾ ಪ್ರಸಿದ್ಧಪಡಿಸುವೆನು ನಿನ್ನ ಮಹಿಮೆಯನ್ನು. ಪ್ರಕಟಿಸುವರು ಅವರು ನಿನ್ನ ಮಹೋಪಕಾರವನ್ನು, ಹಾಡಿ ಹೊಗಳುವರು ನಿನ್ನ ನ್ಯಾಯ ನೀತಿಯನ್ನು. ಶ್ಲೋಕ. ಪ್ರಭು ದಯಾನಿಧಿ ಕೃಪಾಸಾಗರನು. ಪ್ರಭು ದಯಾನಿಧಿ ಕೃಪಾಸಾಗರನು, ಸಹನಶೀಲನು, ಪ್ರೀತಿಪೂರ್ಣನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ಶ್ಲೋಕ. ಪ್ರಭು ದಯಾನಿಧಿ ಕೃಪಾಸಾಗರನು. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ಸನ್ಮಾರ್ಗದಲ್ಲಿ ಮುನ್ನಡೆಸನ್ನ ದೇವ. ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರಭು ಪಾಪಿಯಾದ ನಾನು ನಿಮ್ಮ ಶಿವ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ವದನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ, ನೀವಾತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶಿವ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಬೋಧಿಸುತ್ತಿರುವಾಗ ಯೆಹೂದ್ಯ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನು ಯೇಸುವಿನ ಮುಂದೆ ಮೊಣಕಾಲೂರಿ, ನನ್ನ ಮಗಳು ಈಗ ತಾನೇ ಸತ್ತು ಹೋದಳು, ಆದರೂ ತಾವು ದಯಮಾಡಿಸಿ ತಮ್ಮ ಹಸ್ತವನ್ನು ಆಕೆಯ ಮೇಲಿಡಬೇಕು, ಅವಳು ಮರಳಿ ಬದುಕುವಳು ಎಂದು ಬೇಡಿಕೊಂಡನು. ಯೇಸು ಎದ್ದು ಅವನ ಹಿಂದೆ ಹೊರಟರು. ಶಿಷ್ಯರೂ ಹಿಂಬಾಲಿಸಿ ಹೋದರು. ಹೋಗುತ್ತಿದ್ದಾಗ 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಬಹಳವಾಗಿ ನರಳುತ್ತಿದ್ದ ಒಬ್ಬ ಮಹಿಳೆ ಹಿಂಬದಿಯಿಂದ ಬಂದು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದರೂ
ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು ಗುಣ ಹೊಂದುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಆಕೆ ಯೇಸು ಹಿಂದಿರುಗಿ ಆಕೆಯನ್ನು ನೋಡಿ, ಮಗಳೇ, ಹೆದರಬೇಡ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಎಂದರು. ಆ ಕ್ಷಣದಲ್ಲೇ ಆಕೆ ವ್ಯಾಧಿಯಿಂದ ಮುಕ್ತಳಾದಳು. ಯೇಸು ಅಧಿಕಾರಿಯ ಮನೆಯನ್ನು ತಲುಪಿದರು. ಅಲ್ಲಿ ವಾದ್ಯಗಾರರನ್ನು ಗದ್ದಲ ಮಾಡುತ್ತಿದ್ದ ಜನಜುಂಗುಳಿಯನ್ನು ಕಂಡು, ಎಲ್ಲರೂ ಇಲ್ಲಿಂದ ಹೊರಡಿರಿ, ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಜನರು ನಕ್ಕು ಅವರನ್ನು ಪರಿಹಾಸ್ಯ ಮಾಡಿದರು. ಆದರೂ ಜನರ ಗುಂಪನ್ನು ಹೊರಗೆ ಕಳುಹಿಸಿ ಯೇಸು ಕೊಠಡಿಯೊಳಕ್ಕೆ ಹೋಗಿ ಬಾಲಕಿಯ ಕೈ ಹಿಡಿದು ಎಬ್ಬಿಸಿದರು. ಆಕೆ ಎದ್ದಳು. ಈ ಸಮಾಚಾರ ಆ ನಾಡಿನಲ್ಲೆಲ್ಲ ಹಬ್ಬಿ ಹರಡಿತು. ಪ್ರಭು ಕ್ರಿಸ್ತರು ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೇ ವಾಚನದಲ್ಲಿ ಪ್ರವಾದಿ ಓಷಾಯ ಪ್ರವಾದಿಯ ಮುಖಾಂತರ ದೇವರು ಇಸ್ರಾಯೇಲ್ ಜನಾಂಗದವರ ಮೇಲೆ ಅಪರಿಮಿತ ಪ್ರೀತಿ, ಅವರ ಮೇಲೆ ಅವರಿಗೆ ಇರುವಂತಹ ಕಾಳಜಿ ಹಾಗೂ ಅವರಿಗೆ ಸಲ್ಲಿಸಬೇಕಾದಂತಹ ಎಲ್ಲ ಕೊಡುಗೆಗಳು, ಕೃಪಾವರಗಳು ಹಾಗೂ ಅವರ ಆಶೀರ್ವಾದಗಳನ್ನು ಹೇರಳವಾಗಿ ಸುರಿಸುವುದಾಗಿ ಆಶ್ವಾಸನೆ ಮಾಡುತ್ತಾರೆ. ಇಸ್ರಾಯೇಲ್ ಜನಾಂಗದವರು ತಪ್ಪಿತಸ್ಥರಾಗಿ ದೇವರಿಂದ ದೂರ ನಡೆದರು. ದೇವರಿಗೆ ದೇವರಿಗೆ ತದ್ವಿರುದ್ಧವಾಗಿ ನಡೆಯುತ್ತಾ ಪಾಪಕ್ಕೂ ಲೋಕಕ್ಕೂ ಅಭಿಮುಖರಾದರು. ಇಂತಹ ಸಂದರ್ಭದಲ್ಲಿ ಅವರನ್ನು ಬಾಳ್ ದೇವರನ್ನು ಆರಾಧಿಸ್ತಾ ಇದ್ದರು. ನಿಜವಾದ ದೇವರನ್ನು ಬಿಟ್ಟು ಬಾಳ್ ದೇವರನ್ನು. ಅದನ್ನೇ ಇಂದಿನ ಮೊದಲನೇ ವಾಚನದಲ್ಲಿ ದೇವರು ಸ್ಪಷ್ಟವಾದ ವಾಕ್ಯಗಳಲ್ಲಿ ಓಷಾಯ ಪ್ರವಾದಿಯ ಮುಖಾಂತರ ಹೇಳ್ತಾರೆ, ನಿನ್ನನ್ನು ಒರಿಸುವೆನು. ಹೇಗೆ? ಕರುಣೆಯಿಂದ ಒರಿಸುವೆನು, ನೀತಿ ನ್ಯಾಯದಿಂದ ಒರಿಸುವೆನು, ನಿಶ್ಚಲ ಪ್ರೀತಿಯಿಂದ ಒರಿಸುವೆನು, ನಂಬಿಕೆಯಿಂದ ಸ್ವೀಕರಿಸುವೆನು ನಿನ್ನನ್ನು. ಆಗ ನೀನು ಅರಿತುಕೊಳ್ಳುವೆ ಸರ್ವೇಶ್ವರನಾದ ನನ್ನನ್ನು ಎಂದು ಹೇಳ್ತಾರೆ. ಅದಕ್ಕಿಂತ ಮುಂಚೆ ವಾಕ್ಯದಲ್ಲಿ, ಆ ದಿನಗಳಲ್ಲಿ ನೀನು ನನ್ನನ್ನು ಬಾಳ್ ದೇವತೆ ಎಂದು ಕರೆಯದೆ ನನ್ನ ಪತಿ ಎಂದು ಕರೆಯುವೆ ಎಂಬ ಅಂಶವನ್ನು ಸಾಬೀತುಪಡಿಸುತ್ತಾರೆ. ಧರ್ಮಸಭೆ ಹಾಗೂ ಪ್ರಭು ಕ್ರಿಸ್ತರ ಸಂಬಂಧ ಎಷ್ಟು ಅನ್ಯೋನ್ಯವಾಗಿರಬೇಕು ಎಂದರೆ ಸತಿ ಪತಿಯ ಸಂಬಂಧದಂತೆ. ಧರ್ಮಸಭೆ ಸತಿಯಾಗಿ ಪ್ರಭುವನ್ನು ಪತಿಯಾಗಿ ಅವರನ್ನು ಸ್ಪಂದಿಸಿ ಅವರಲ್ಲೇ ಬಂದಿಯಾಗುವ ಒಂದು ಅಂಶವನ್ನು ನಮ್ಮ ಆಧ್ಯಾತ್ಮಿಕತೆಯಲ್ಲಿ ನಾವು ಪೋಣಿಸಿಕೊಳ್ಳಬೇಕು. ಅದಕ್ಕೆ ಪ್ರಭು ಕ್ರಿಸ್ತರು ನಮ್ಮನ್ನು ಓಷಾಯ ಪ್ರವಾದಿಯ ಮುಖಾಂತರ ಪ್ರಚೋದಿಸಿ ಆಹ್ವಾನಿಸುತ್ತಿದ್ದಾರೆ. ಇಂದಿನ ಶುಭ ಸಂದೇಶದಲ್ಲಿ ಯೆಹೂದ್ಯ ಅಧಿಕಾರಿಯೊಬ್ಬನು ಸತ್ತು ಹೋದ ಮಗಳನ್ನು ಎಬ್ಬಿಸುವುದಕ್ಕೆ ಪ್ರಭುವನ್ನು ಅಂಗಲಾಚಿ ಬೇಡಿಕೊಳ್ಳುತ್ತಾನೆ. ಅವನಿದ್ದಂತಹ ಗಾಢವಾದ ವಿಶ್ವಾಸ ಹಾಗೂ ಪ್ರಭುವಿನ ಮೇಲಿದ್ದ ನಂಬಿಕೆ ಅವನನ್ನು ಪ್ರಭುವಿನ ಬಳಿಗೆ ಸೆಳೆದುಕೊಂಡು ಬರುತ್ತೆ. ಹಾಗೂ ದಾರಿಯಲ್ಲಿ ರಕ್ತಸ್ರಾವ ರೋಗದಿಂದ ನಡುತ್ತಿದ್ದ ಮಹಿಳೆ ಅವರ ಉಡುಪಿನ ಅಂಚನ್ನು ಮುಟ್ಟಿದರೂ ಸಾಕು, ನಾನು ಗುಣ ಹೊಂದುವೆನು ಎಂಬ ವಿಶ್ವಾಸದಿಂದ ಅವರ ಉಡುಪನ್ನು ಮುಟ್ಟುತ್ತಾಳೆ. ಪ್ರಭು ಕ್ರಿಸ್ತರು ಆಕೆಗೂ ಸ್ವಸ್ಥತೆಯನ್ನು ನೀಡಿ ಮನೆಗೆ ಹೋಗಿ ಯೆಹೂದ್ಯ ಅಧಿಕಾರಿಯ ಮಗಳನ್ನು ಮರಣದಿಂದ ಎಬ್ಬಿಸುತ್ತಾರೆ. ಈ ನಿಟ್ಟಿನಲ್ಲಿ ಪ್ರಭು ಕ್ರಿಸ್ತರು ಇಂದಿನ ಮೊದಲನೇ ವಾಚನದಲ್ಲಿ ಹೇಳಿದ ಹಾಗೆ ನಮ್ಮನ್ನು ಧರ್ಮಸಭೆಯನ್ನು ವರಿಸಿದ್ದಾರೆ, ಕರುಣೆಯಿಂದ ವರಿಸಿದ್ದಾರೆ, ನೀತಿ ನ್ಯಾಯದಿಂದ ವರಿಸಿದ್ದಾರೆ, ನಿಶ್ಚಲ ಪ್ರೀತಿಯಿಂದ ವರಿಸಿದ್ದಾರೆ, ನಂಬಿಕೆಯಿಂದ ಸ್ವೀಕರಿಸಿದ್ದಾರೆ ನಿನ್ನನ್ನು ಆಗ ಎಂದು
ನಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ಅವರನ್ನು ಸಂಪೂರ್ಣವಾಗಿ ಅರಿತುಕೊಂಡವರಾಗಿ ಅವರನ್ನು ನಮ್ಮ ಮನಗಳಲ್ಲಿ ಬರಮಾಡಿಕೊಳ್ಳೋಣ. ಹಾಗೂ ಪ್ರಭು ಸದಾಕಾಲ ನಮ್ಮ ಮನೆಗಳಲ್ಲಿ ನೀವು ಕಂಗೊಳಿಸಿ ನಿಮ್ಮ ಪ್ರಸನ್ನತೆಯನ್ನು ನಿರಂತರವಾಗಿ ನೀಡಿರಿ ಎಂದು ಮುಂದುವರಿದು ದಿವ್ಯ ಬಲಿ ಪೂಜೆಯಲ್ಲಿ ಬೇಡೋಣ. ಆಮೇಲೆ ರಸರೊಟ್ಟಿಗಳನ್ನು ಪಾಪಿಪೆ ಪ್ರಭುವೆ ಹೊಸ ಕಾಣಿಕೆಯ ಸ್ವೀಕರಿಸಿ ಪ್ರಭುವೆ ಏಕೈಕ ಕಾಣಿಕೆ ಪರಮಗೆ ಮೀಸಲು ಸಕಲ ಲೋಕದ ರಕ್ಷಣೆಗಾಗಿ ಆತ್ಮವ ಬೆಳಗಿಸಿ ಪರಮ ಪ್ರಸಾದದಿ ಪ್ರೀತಿಯ ಬೆಳೆಸಿ ಎಮ್ಮೊಳು ನೀವೆಂದು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ತಮ್ಮ ನಾಮದ ಸ್ತುತಿಯ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರವಾದ ಧರ್ಮಸಭೆಯ ಅಭಿವೃದ್ಧಿಗಾಗಿ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು, ನಿಮ್ಮ ನಾಮಕ್ಕೆ ನಾವು ಸಮರ್ಪಿಸುವ ಈ ಬಲಿಯು ನಮ್ಮನ್ನು ಶುದ್ಧಗೊಳಿಸಲಿ. ನಮ್ಮ ನಡತೆಯು ದಿನೇ ದಿನೇ ಸ್ವರ್ಗೀಯ ಜೀವನಕ್ಕೆ ಹೆಚ್ಚು ಹತ್ತಿರವಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಮಕ್ಕಳು ಪಾಪದ ನಿಮ್ಮಿಂದ ದೂರ ಹೋದಾಗ ನಿಮ್ಮ ಪುತ್ರರ ರಕ್ತದಿಂದಲೋ ಪವಿತ್ರಾತ್ಮರ ಶಕ್ತಿಯಿಂದಲೋ ಅವರನ್ನು ನಿಮ್ಮ ಬಳಿಗೆ ಮರಳಿ ಸೇರಿಸಿಕೊಂಡಿರಿ. ಹೀಗೆ ಪರಮತತ್ವದ ಐಕ್ಯತೆಯಿಂದ ರೂಪಿತಗೊಂಡು ಕ್ರಿಸ್ತರ ಶರೀರವಾಗಿಯೂ ಪವಿತ್ರಾತ್ಮರ ಆಲಯಗಳಾಗಿಯೂ ಮಾರ್ಪಟ್ಟ ನಿಮ್ಮ ಪ್ರಜೆಯು ನಿಮ್ಮ ಬಗೆ ಬಗೆಯ ಜ್ಞಾನದ ಸ್ತುತಿಗಾಗಿ ಧರ್ಮಸಭೆಯೆಂದು ವ್ಯಕ್ತವಾಗಿದೆ. ಆದುದರಿಂದ ದೂತಗಣಗಳ ಸಮೂಹಗಳೊಂದಿಗೆ ನಮ್ಮ ಸ್ವರಗಳನ್ನು ಸೇರಿಸಿ ಎಂದು ನಾವು ಹೇಳುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಈ ಅಪರಗಳು ನಿಮ್ಮ ಮಹಿಮೆಯಿಂದ ಕವೆ. ಬಹುನತದಲ್ಲಿ ಹೊಸನ್ನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೊಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪ್ರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ
ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೀವಿ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕು ಎಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ರೊಂದಿಗೂ ಧರ್ಮಾಧ್ಯಕ್ಷ ಪೀಟರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ರೊಂದಿಗೂ ಸಂತ ಮರಿಯಾ ಗೊರಟ್ಟಿಯವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಸಂತ 10ನೇ ಭಕ್ತಿನಾಥರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಯಲ್ಲಿ ಬೀಳದ ಹಾಗೆ ಕೀಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೀಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ.
ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಏಕೆಂದರೆ ರಾಜ್ಯವಾರು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರರೇ, ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಡೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರ ನಿಮ್ಮನ್ನು ತಪ್ಪಿಕೊಂಡು ಮಾಡಿದಲ್ಲಿ ಆದರೆ ನಿಮ್ಮ ಪ್ರೀತಿ ದಯೆಯಿಂದ ನಮ್ಮ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸದೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನೆಗೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಿಲ್ಲ, ಆದರೆ ತಾವು ದೇವರ ಮಾತನ್ನು ಹೇಳಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೆನ್. ಅಂದಗೆ ಕಂಗಳ ತಂದವನೇ, ಎಡವಗೆ ಕಾಲ್ಗಳ ನೀಡಿದೆನೆ, ಮೂಕಗೆ ಮಾತನ್ನು ಕರುಣಿಸಿದೆ, ಪಾಪಿಯ ಬಾಳನ್ನು ಬೆಳಗಿಸಿದೆ. ಚರಣದಲ್ಲಿ ನಮಿಸಿದೆನ ಶರಣೆನ್ನುತ್ತ ಬೇಡಿದೆನ. ಓ ದೇವ, ಹೂವಾಯಿತು ಈ ಜೀವನ. ಓ ದೇವ, ಹೂವಾಯಿತು ಈ ಜೀವನ. ಜೀವನಕ್ಕೆ ಹೊಸ ಶಕ್ತಿ ತುಂಬಿದೆ, ಬಾಳಿದಕ್ಕೆ ಹೊಸ ಅರ್ಥ ನೀಡಿದೆ. ಓ ದೇವನೇ, ಈ ದೀನನ ಮೇಲೆತ್ತಿ ಪಾಲಿಸಿದೆ. ಸ್ವಾಮಿ, ನನ್ನನ್ನು ಕರುಣಿಸಿದೆ. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು, ಆತನನ್ನು ಆಶ್ರಯಿಸಿಕೊಂಡವನು ಧನ್ಯನು. ಪ್ರಾರ್ಥಿಸೋಡು. ಪ್ರಭು, ಇಂಥ ಅಮೋಘ ಕೊಡುಗೆಗಳಿಂದ ತುಂಬಿದವರಾದ ನಾವು
ರಕ್ಷಣೆಯ ಸಂಭಾವನೆಯನ್ನು ಗಳಿಸಿ ನಿಮ್ಮನ್ನು ಎಂದೆಂದಿಗೂ ಸ್ತುತಿಸುವಂತೆ ಆಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ. ಎಂದೇ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಎಂದೇ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೋ ನನಗೆ ಸಾಕು ಈ ಲೋಕದೊಳು. ನನ್ನ ಯೇಸುವಿನ ಕೃಪೆಯೋ ನನಗೆ ಸಾಕು ಈ ಲೋಕದೊಳು. ನಾನು ಆತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ನಾನು ಆತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ಪುತ್ರರೊಡಗೂಡಿ ಹರಸೈಮಾನುತಾಯಿ ಪಾಪಿಸಲೆಯಾಗುವ ಮೂಲಕ ನಮ್ಮ ವೈರಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.